ಇನ್ನೊಂದ್ಸಲ ಪೂಜೆ ಮಾಡಿದಂಗೆ ಮಾಡಿ ಪ್ರಸ್ತಾಪ ಏನೋ ಒಂದು ಪ್ರಶ್ನೆ ಕೇಳಿ ದೇವಿ ಹತ್ರ ಅವ್ರದ್ದು ಏನ್ ಸಮಸ್ಯೆಗಳಿದೆ ಅದನ್ನ ಬಗ್ಗೆ ಕೇಳ್ಕೊಂಡು ಏನೋ ಮಾಡೋ ವಿಚಾರಗಳಿದೆ ಅಷ್ಟೇ. ನನಗೆ ಸರಿಯಾದಂತ ಅವ್ರ ಈ ತರ ಹಿಂಗ್ ಹೇಳಲಿಕ್ಕೆ ಒಪ್ಪಿಗೆ ಅನುಮತಿ ಇಲ್ಲ. ಮತ್ತೆ ಅವ್ರೇನ್ ಕೇಳ್ತಾರೆ ಅದನ್ನ ಮಾಡ್ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿಎಂ ಪಟ್ಟದ ಗುದ್ದಾಟದ ನಡುವೆ ಇದೀಗ ಡಿ ಕೆ ಶಿವಕುಮಾರ್ ಕೊನೆಯ ಅಸ್ತ್ರವೆಂಬಂತೆ ಇದೀಗ ಅಂಕೋಲಾ ತಾಲೂಕಿನ ಆಂಧ್ಲೆಯಲ್ಲಿರುವಂತಹ ಶಕ್ತಿ ದೇವತೆಯಾಗಿರುವಂತಹ ಜಗದೀಶ್ವರಿಯ ಟೆಂಪಲ್ಗೆ ಭೇಟಿಯನ್ನು ಕೊಟ್ಟು ಇದೀಗ ಪೂಜೆ ಪುರಸ್ಕಾರವನ್ನು ಮಾಡ್ತಾ ಇದೀಗ ಸಂಕಲ್ಪವನ್ನು ಕೂಡ ಮಾಡ್ತಾ ಇದ್ರೆ. ಹಾಗಾದ್ರೆ ಅಂಕೋಲಾ ತಾಲೂಕಿನಲ್ಲಿರುವಂತಹ ಆಂಧ್ಲೆ ಗ್ರಾಮದಲ್ಲಿರುವಂತಹ ಈ ಶಕ್ತಿ ದೇವತೆಯ ಹಿನ್ನೆಲೆ ಏನು, ಅದು ಯಾವಾಗ ಸ್ಥಾಪನೆ ಆಯಿತು, ಅದರ ಅರ್ಚಕರು ಹೇಳೋದೇನು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇಡಿಯಿಂದ 2019ರಲ್ಲಿ ಅರೆಸ್ಟ್ ಆದಾಗ ಡಿ ಕೆ ಶಿವಕುಮಾರ್ ಆಪ್ತರೊಬ್ಬರು ಬಂದು ಮಾಡಿಕೊಂಡಂತ ಸಂಕಲ್ಪವೇನು, ಜೊತೆಗೆ ಇದೇ ಜಗದೀಶ್ವರಿಯ ದೇವಿ ಶಕ್ತಿ ದೇವತೆ ಆ ಆಪ್ತರಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಕೊಟ್ಟಂತ ಆ ಮಾತು ಏನಾಗಿತ್ತು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸಿಎಂ ಪಟ್ಟದ ಗುದ್ದಾಟ, ಸಿಎಂ ಪಟ್ಟದ ಕಚ್ಚಾಟ ಜೋರಾಗಿ ನಡೀತಿದೆ. ಜೊತೆಗೆ ಇದು ಇನ್ನೇನು ಒಂದೇ ಒಂದು ತಿಂಗಳಲ್ಲಿ ಎಲ್ಲವೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪಟ್ಟವನ್ನು ಏರ್ತಾರಾ ಎನ್ನುವಂತ ಒಂದು ಕುತೂಹಲ ಇದೀಗ ಎಲ್ಲ ಕಡೆ ಎಡೆ ಮಾಡ್ಕೊಳ್ತಾ ಇರುವಾಗ ಡಿ ಕೆ ಶಿವಕುಮಾರ್ ಬೆಳಗಂ ಅಧಿವೇಶನದಲ್ಲಿ ಅರ್ಧಕ್ಕೆ ಬಿಟ್ಟು ಇದೀಗ ಅಂಕೋಲಾ ತಾಲೂಕಿನಲ್ಲಿರುವಂತಹ ಆಂಧ್ಲೆ ಗ್ರಾಮದಲ್ಲಿರುವಂತಹ ಶಕ್ತಿ ದೇವತೆಯಾಗಿರುವಂತಹ ಜಗದೀಶ್ವರಿಯ ದೇವಸ್ಥಾನಕ್ಕೆ ದಿಢೀರಂತ ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತು ಅದು ಅತ್ಯಂತ ದೊಡ್ಡ ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಹಾಗಾದ್ರೆ ಈ ಆಂಧ್ಲೆ ಎಲ್ಲಿ ಬರುತ್ತೆ, ಅಂಕೋಲಾ ತಾಲೂಕಿನಲ್ಲಿರುವಂತಹ ಆಂಧ್ಲೆ ಗ್ರಾಮ ಎಲ್ಲಿ ಬರುತ್ತೆ ಎನ್ನುವುದನ್ನು ನೋಡ್ತಾ ಹೋದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂಧ್ಲೆ ಎನ್ನುವುದು ಅಂಕೋಲಾದಿಂದ ಕೇವಲ ಒಂದು 6-7 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ನಿಮಗೆ ಆಂಧ್ಲೆ ಎನ್ನುವಂತಹ ಈ ಜಾಗದ ಸ್ಪೆಸಿಫಿಕ್ ಲೊಕೇಶನ್ ಅನ್ನು ಕೊಡೋದಾದ್ರೆ ಕಳೆದ ವರ್ಷ ಅಂದ್ರೆ 2024ರ ಜೋರಾದ ಮಳೆಯಲ್ಲಿ ಸೀರೂರು ಎನ್ನುವಂತ ಗ್ರಾಮದಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಅದರ ಪಕ್ಕದಲ್ಲಿರುವಂತಹ ಕೇವಲ ಒಂದೇ 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ಊರೇ ಈ ಆಂಧ್ಲೆ ಗ್ರಾಮ. ಈ ಆಂಧ್ಲೆ ಗ್ರಾಮದಲ್ಲಿ ಜಗದೀಶ್ವರಿಯ ದೇವಸ್ಥಾನ ಇದೆ. ಆ ದೇವಸ್ಥಾನದ ಅರ್ಚಕರು ಏನು ದೊಡ್ಡ ವಯಸ್ಕರಲ್ಲ, ಅವರು ಕೂಡ ಒಂದು 42-43 ವರ್ಷ ಅಷ್ಟೇ ಆಗಿದೆ. ಆ ಕುಟುಂಬವೇ ಹಾಗೆ ಒಂದು ದೇವಸ್ಥಾನದ ಮೇಲೆ ನಂಬಿಕೆ ಇಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು ಅವ್ರ ತಂದೆ ಅಂದ್ರೆ ಗಣೇಶ್ ನಾಯ್ಕ್, ಈಗ ಪೂಜೆ ಅರ್ಚಕರಾಗಿರುವಂತಹ ಗಣೇಶ್ ನಾಯ್ಕ್ ಅವರ ತಂದೆ ತಿಮ್ಮಣ್ಣ ನಾಯ್ಕ್ ಅವರು ಕೂಡ ಒಂದು ದೇವ್ರ ಭಕ್ತರಾಗಿರ್ತಾರೆ. ತಿಮ್ಮಣ್ಣ ನಾಯ್ಕ್ ಮತ್ತು ಮೀನಾಕ್ಷಿ ದಂಪತಿಗೆ ಹುಟ್ಟಿದಂತ ಆ ಮಗುವೆ ಈಗ ಅರ್ಚಕನಾಗಿ ಕೆಲಸವನ್ನು ಮಾಡ್ತಿದ್ರೆ ಮತ್ತು ದೇವರ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ. ಅವರ ಹೆಸರು ಗಣೇಶ್ ನಾಯ್ಕ್. ಹೀಗಾಗಿ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಆಂಧ್ಲೆಯಲ್ಲಿರುವಂತಹ ಜಗದೀಶ್ವರಿಯ ಟೆಂಪಲ್ಗೆ ಬಂದು ಹರಕೆಯನ್ನು ಹೊತ್ಕೊಂಡಿದ್ರು ಮತ್ತು ಆ ಹರಕೆಯನ್ನು ಕೂಡ ತೀರಿಸಿದ್ರು ಎನ್ನುವಂತಹ ವಿಷಯ ನಿಮ್ಗೆಲ್ಲರೂ ತಿಳಿದಿದೆ. ಆದ್ರೆ ಈ ದೇವಸ್ಥಾನ ವಿಚಾರಕ್ಕೆ ಬರೋದಾದ್ರೆ ದೇವಸ್ಥಾನಕ್ಕೆ ಪ್ರತಿದಿನ ಪೂಜೆ ನಡೆಯುತ್ತೆ. ದೇವಸ್ಥಾನದ ಅರ್ಚಕರಾಗಿರುವಂತಹ ಗಣೇಶ್ ನಾಯ್ಕ್ ಅವರು ಜಗದೀಶ್ವರ ತಾಯಿಗೆ ದಿನ ಪೂಜೆ ಮಾಡ್ತಾರೆ ಮತ್ತು ಬೆಳಗಿನ ಒಂದು ಸಮಯದಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಾಗಿಲ ಹಾಕೊಂಡು ಅದರ ಬಾಗಲವನ್ನು ಮುಚ್ಚಿ ಅವರು ತಮ್ಮ ವ್ಯವಹಾರಕ್ಕೆ ಹೋಗ್ತಾರೆ. ಪ್ರತಿದಿನ ಜನರಿಗೆ ನೋಡ್ಲಿಕ್ಕೆ ಬಿಡಲ್ಲ, ಪ್ರತಿದಿನ ಪೂಜೆ ಪುರಸ್ಕಾರ ಸಂಭ್ರಮ ಇರೋದಿಲ್ಲ. ಪ್ರತಿನಿತ್ಯ ಅವರು ಬೆಳಗಿನ ಜಾವ ಪೂಜೆಯನ್ನು ಮಾಡಿಕೊಂಡು ದೇವರ ಬಾಗಲನ್ನು ಹಾಕೊಂಡು ಅವರು ತಮ್ಮ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಯಾವಾಗ ಪೂಜೆ ನಡೆಯುತ್ತೆ ಅಂದ್ರೆ ಏನಾದ್ರೂ ಒಂದು ಅರ್ಜೆಂಟ್ ಇತ್ತಂದ್ರೆ, ಯಾರಾದ್ರೂ ಆಪ್ತರು ಇಲ್ಲ ನಾವು ದೇವಸ್ಥಾನದ ದರ್ಶನ ಮಾಡಬೇಕು, ನಮಗೆ ತೊಂದರೆ ಆಗಿದೆ ಅನ್ನುವಂತ ಒಂದು ಒತ್ತಡ ಇತ್ತಂದ್ರೆ ಮಾತ್ರ ಅಂತ ಕರೆಗೆ ಹೋಗೊಟ್ಟು ಆ ದಿನ ಪೂಜೆಯನ್ನ ಮಾಡ್ತಾರೆ. ಅದನ್ನ ಬಿಟ್ಟು ವರ್ಷಕ್ಕೆ ದೊಡ್ಡದಾಗಿ 2 ಪೂಜೆ ಆಗುತ್ತೆ. ಒಂದು ದಸರಾ ಟೈಮಲ್ಲಿ ದೊಡ್ಡ ಪೂಜೆಯಾಗಿ ಬಂದ ಅಂದ್ರೆ ಊರವರಿಗೆಲ್ಲ ಊಟ ಹಾಕುವಂಥದ್ದು, ಬಂದ ಭಕ್ತಾದಿಗಳೆಲ್ಲ ಊಟ ಹಾಕುವಂಥದ್ದಾಗುತ್ತೆ. ಜೊತೆಗೆ 2ನೇ ಪೂಜೆ ಯಾವಾಗ ಆಗುತ್ತಂದ್ರೆ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿರುತ್ತೆ. ಆ ಪ್ರತಿಷ್ಠಾಪನೆಯ ದಿನ ವರ್ಷಾಚರಣೆ ಅನ್ನುವಂಥ ಸಂದರ್ಭದಲ್ಲಿ ಆಗಲೂ ಕೂಡ ಒಂದು ದೊಡ್ಡ ಪೂಜೆ ಪುರಸ್ಕಾರ ಎಲ್ಲವೂ ಆಗುತ್ತೆ ಮತ್ತು ಬರುವ ಎಲ್ಲಾ ಊರಿನ ಭಕ್ತಾದಿಗಳಿಗೆ ಸಾಮೂಹಿಕವಾಗಿ ದೇವರನ್ನ ನೋಡುವಂತ ಒಂದು ವ್ಯವಸ್ಥೆ ಕೂಡ ಆಗುತ್ತೆ. ಆ 2 ಪೂಜೆಯನ್ನು ಬಿಟ್ಟು ಬೇರೆ ಯಾವ ಪೂಜೆಯೂ ಆಗಲ್ಲ. ಅಂದ್ರೆ ಅರ್ಚಕರಾಗಿರುವಂತಹ ಗಣೇಶ್ ನಾಯ್ಕ್ ಅವರು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾರೆ. ಅದನ್ನ ಬಿಟ್ಟು ಬಂದಂತವರಿಗೆ ಹರಕೆ ಕೇಳೋದಾಗ್ಲಿ, ಬಂದಂತವ್ರಿಗೆ ವಿಚಾರ ಕೇಳೋದಾಗ್ಲಿ, ಬಂದಂತವರಿಗೆ ಸಮಸ್ಯೆಯನ್ನು ಆಲಿಸೋದಾಗ್ಲಿ ಅಲ್ಲಿ ಯಾವುದೂ ನಡೆಯಲ್ಲ. ಯಾರಾದ್ರೂ ಆಪ್ತರು ಅಂದ್ರೆ ಅರ್ಚಕರ ಆಪ್ತರು ಅಥವಾ ಏನಾದ್ರೂ ಒಂದು ಅರ್ಜೆನ್ಸಿ ಇತ್ತಂದ್ರೆ ಕೆಲ ಸಂಬಂಧಿಕರಿಗೆ ಅಷ್ಟೇ ಅಂತವ್ರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾರೆ. ಬಿಟ್ಟು ಬೇರೆ ಬೇರೆ ದೇವಸ್ಥಾನಗಳಾಗುವಂತೆ ದಿನನಿತ್ಯ ಪೂಜೆ, ದಿನನಿತ್ಯ ಪೂಜೆ, ಬೇರೆ ಬೇರೆ ವಿಚಾರ ಇರುತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅದು ಯಾವುದೂ ಅಲ್ಲ ಆಗೋದಿಲ್ಲ. ಇದು ಮುಖ್ಯವಾಗಿ ಬರುತ್ತೆ. 2ನೇದಾಗಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇಲ್ಲಿ ಬರ್ತಾರೆ, ಡಿ ಕೆ ಶಿವಕುಮಾರ್ ಬೆಂಗಳೂರಿಂದ ಆಂಧ್ಲೆಯಲ್ಲಿರುವಂತಹ ಜಗದೀಶ್ವರ ದೇವಸ್ಥಾನಕ್ಕೆ ಬಂದು ಯಾಕೆ ಪೂಜೆಯನ್ನು ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಅತ್ಯಂತ ಸಂಕಷ್ಟ ಎದುರಿಸಿದಂತ ದಿನಗಳು ಅಂದ್ರೆ ಅದು 2019ರ ಸಮಯದಲ್ಲಿ. 2018ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸ್ವಲ್ಪ ಮಟ್ಟಿಗೆ ಸೋಲನ್ನು ಅನುಭವಿಸಿ 2018ರಲ್ಲಿ AICCಯ ಒಂದು ಸಲಹೆ ಮೇರೆಗೆ
ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಆಗುತ್ತೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುತ್ತಾರೆ. ಆದರೆ ಕೆಲವೊಂದು ಕೆಟ್ಟ ಘಟನೆಗಳಿಂದ ಏನಾಗುತ್ತೆ ಅಂದ್ರೆ ಅದು ಸರ್ಕಾರ ಉರುಳು ಹಂತಕ್ಕೂ ಬರುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರು ಸರ್ಕಾರವನ್ನು ಉಳಿಸಿಕೊಳ್ಳಲೇಬೇಕೆನ್ನುವ ಹಠಕ್ಕೂ ಬಂದಿರುತ್ತೆ. ಅದೇ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಇಂದ ಒಂದು ಕಾಲ್ ಬಂದು, ನಿಮ್ಮ ತಂಡದೊಟ್ಟಿಗೆ ಒಂದು 50 ಜನ MLA ಕರ್ಕೊಂಡು ಬಿಜೆಪಿ ಬನ್ನಿ, ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡ್ತೇನೆ ಅನ್ನುವಂತ ಮಾತು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಫೋನಿಗೆ ಬರುತ್ತೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ನಾನು ಅಂತ ಕೆಲಸ ಮಾಡಲ್ಲ, ಪಕ್ಷವೇ ನಮ್ಮ ತಾಯಿ ಅನ್ನುವಂತ ಮಾತನ್ನು ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಕರೆ ಬರುತ್ತೆ. ಅಂದ್ರೆ ಆ ಕರೆ ಮುಂದುವರೆದು ಹೇಳ್ತಾರೆ, ನಿನಗೆ ಈಗಾಗಲೇ ನೀವು ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತೇವೆ, ಒಂದು ವೇಳೆ ನೀನು ಮತ್ತು ನಿಮ್ಮ ತಂಡ ಬಿಜೆಪಿ ಬರಲಿಲ್ಲ ಅಂದ್ರೆ ನಿಮ್ಮನ್ನ ಬೇರೆ ಬೇರೆ ಕಾರಣಕ್ಕಾಗಿ ಜೈಲಿಗೆ ಹೋಗುವಂತ ಸಂದರ್ಭ ಕೂಡ ಬರುತ್ತೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಆಗ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನು ಪಕ್ಷ ಬಿಟ್ಟು ಬರಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ, ಕೆಲವೇ 40 ದಿನದಲ್ಲಿ ಡಿ ಕೆ ಶಿವಕುಮಾರ್ ಇಡಿಯಿಂದ ಅರೆಸ್ಟ್ ಆಗ್ತಾರೆ. ಆ ಅರೆಸ್ಟ್ ಆದ ದಿನವನ್ನು ನಾವು ಹೇಳ್ತಾ ಇದ್ರೆ ಸೆಪ್ಟೆಂಬರ್ 3ನೇ ತಾರೀಕು ಇಡಿಯಿಂದ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗ್ತಾರೆ, ತಿಹಾರ್ ಜೈಲಿಗೆ ಹೋಗ್ತಾರೆ. ಸೆಪ್ಟೆಂಬರ್ 3ರಿಂದ ಅರೆಸ್ಟ್ ಆದಂತ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಸಂಕಷ್ಟ ಆಗತ್ತೆ, ಏನ್ ಮಾಡ್ಬೇಕಂತ ತೋಚಲ್ಲ. ಯಾಕಂದ್ರೆ ಅವ್ರ ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಆಕಾಂಕ್ಷೆ ಇರುತ್ತೆ, ದೊಡ್ಡ ರಾಜಕೀಯ ಒಂದು ಆಸೆ ಇರುತ್ತೆ, ತಾನು ಮುಖ್ಯಮಂತ್ರಿ ಆಗ್ಬೇಕು, ಪಕ್ಷದ ಅಧ್ಯಕ್ಷನಾಗಬೇಕು, ಎಲ್ಲವೂ ಆಸೆ ಇರುತ್ತೆ. ಆದ್ರೆ ಯಾವುದಕ್ಕೂ ಕೂಡ ಇದೀಗ ದೊಡ್ಡದಂತ ಪೆಟ್ಟು ಬಿದ್ದು ಅವರು ತಿಹಾರ್ ಜೈಲಿನಲ್ಲಿ ಇರುವಂತೆ ಮಾಡುತ್ತೆ. ಇದರ ನಡುವೆ ಡಿ ಕೆ ಶಿ ಆಪ್ತರೊಬ್ಬರು ಈ ಅಂಕೋಲ ತಾಲೂಕಿನಲ್ಲಿರುವಂತಹ ಆಂದ್ಲೆ ಗ್ರಾಮದಲ್ಲಿರುವಂತಹ ಜಗದೀಶ್ವರಿ ದೇವಸ್ಥಾನದ ಒಂದು ಮಹಿಮೆ ಅಂತ ಹೇಳ್ಕೊಂಡು ಅವರು ನೇರವಾಗಿ ಆಂದ್ಲೆ ಗ್ರಾಮಕ್ಕೆ ಬಂದು ದೇವರ ಹತ್ರ ಒಂದು ಹರಕೆಯನ್ನು ಹೊತ್ಕೋತಾರೆ. ಡಿ ಕೆ ಶಿವಕುಮಾರ್ ಅವರ ಕಷ್ಟದ ಸ್ಥಿತಿಗಳನ್ನ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರ ಒಂದು ಈ ಕಷ್ಟದ ಪರಿಸ್ಥಿತಿ ಮತ್ತು ರಾಜಕೀಯ ಮುಂದಿನ ಭವಿಷ್ಯನೂ ಕೂಡ ಆ ಅರ್ಚಕರ ಹತ್ರ ಕೇಳ್ತಾರೆ. ಅರ್ಚಕರು ದೇವರ ಮುಂದೆ ಎಲ್ಲವನ್ನು ಕೂಡ ಇಟ್ಟಾಗ ದೇವರು ಒಂದು ಮಾತು ಹೇಳುತ್ತೆ. ಅದು ಯಾವಾಗ ಅಂದ್ರೆ ಅಕ್ಟೋಬರ್ 14ರಂದು ಡಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಆಗಿ ತಿಹಾರ್ ಜೈಲಿಗೆ ಹೋಗಿದ್ದು ಸೆಪ್ಟೆಂಬರ್ 3ರಂದು. ಡಿ ಕೆ ಶಿವಕುಮಾರ್ ಆಪ್ತರೊಬ್ಬರು ಬಂದು ಆಂದ್ಲೆ ಗ್ರಾಮದಲ್ಲಿರುವಂತಹ ಜಗದೀಶ್ವರಿಯ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತು ಸಂಕಲ್ಪವನ್ನು ಮಾಡಿಕೊಂಡಿದ್ದು ಅಕ್ಟೋಬರ್ 14ರಂದು. ಆಗ ದೇವರು ಒಂದು ಪ್ರಸಾದವನ್ನು ಕೊಡುತ್ತೆ. ಅದೇನೆಂದ್ರೆ ಕೇವಲ 9 ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜೈಲಿನಿಂದ ಬಿಡುಗಡೆ ಆಗ್ತಾರೆ, ಅವರಿಗೆ ಜಾಮೀನು ಸಿಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗ್ತಾರೆ ಅನ್ನುವಂತ ಒಂದು ಸಂಕಲ್ಪವನ್ನು ಕೊಡುತ್ತೆ ಮತ್ತು ಪ್ರಸಾದವನ್ನು ಕೊಡುತ್ತೆ ಮತ್ತು ಹಿಂಗಾರದ ಒಂದು ಹೂವು ಕೂಡ ಬಲಗಡೆಯಿಂದ ಬೀಳುತ್ತೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೇವಲ 9 ದಿನದಲ್ಲಿ ಕೇವಲ 9 ದಿನ ಅಂದ್ರೆ ಅಕ್ಟೋಬರ್ 14ರಿಂದ ಅಕ್ಟೋಬರ್ 23ಕ್ಕೆ ತಿಹಾರ್ ಜೈಲಿನಿಂದ ಅವರಿಗೆ ಜಾಮೀನು ಸಿಕ್ಕು, ಅಂದ್ರೆ ನ್ಯಾಯಾಲಯದಿಂದ ಜಾಮೀನು ಸಿಕ್ಕು ತಿಹಾರ್ ಜೈಲಿನಿಂದ ಹೊರಬರ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಈ ಶಕ್ತಿ ದೇವತೆ ಮೇಲೆ ಅಪಾರವಾದ ನಂಬಿಕೆ ಬರುತ್ತೆ, ಗೌರವ ಬರುತ್ತೆ ಮತ್ತು ಜೈಲಿನಿಂದ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸ್ವತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂದ್ಲೆ ಗ್ರಾಮದಲ್ಲಿರುವಂತಹ ಈ ಜಗದೀಶ್ವರಿಯ ಶಕ್ತಿ ದೇವತೆಗೆ ಬಂದು ತಮ್ಮ ಹರಕೆಯನ್ನು ಕೂಡ ತೀರಿಸ್ತಾರೆ. ಅದಾದ ನಂತರ ಈಗ 5 ವರ್ಷ ಆಗಿದೆ. 5 ವರ್ಷದಲ್ಲಿ ಅವರಿಗೆಲ್ಲವೂ ಸಿಕ್ಕಿದೆ. ಕೆಪಿಸಿ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಮತ್ತೊಂದು ಮಹತ್ವಾಕಾಂಕ್ಷೆಯ ಒಂದು ಆಸೆ ಅಂದ್ರೆ ಅವರು CM ಪಟ್ಟವನ್ನು ಏರಲೇಬೇಕೆನ್ನುವಂತ ಒಂದು ಆಸೆ ಇದೆ. ಹಾಗಾಗಿ ಅವರು ಇದೀಗ ಆ ಸಂಕಲ್ಪವನ್ನು ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂದ್ಲೆ ಗ್ರಾಮದಲ್ಲಿರುವಂತಹ ಜಗದೀಶ್ವರಿಯ ದೇವಸ್ಥಾನಕ್ಕೆ ಬಂದು ತಮ್ಮ ಹರಕೆಯನ್ನ ತಮ್ಮ ಸಂಕಲ್ಪವನ್ನು ಮಾಡ್ಕೊಳ್ತಿದ್ದಾರೆ. ಅರ್ಚಕರು ಹೇಳೋ ಪ್ರಕಾರ ಈ ಸಂಕಲ್ಪವೆಲ್ಲ ಬೆಳಗ್ಗಿಂದ ಮುಗ್ದೆ ಅಂದ್ರೆ ಅರ್ಚಕರು ದೇವಸ್ಥಾನದ ಒಂದು ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಪೂಜೆ ಮಾಡಿ ಸಂಕಲ್ಪ ಅಂದ್ರೆ ಡಿ ಕೆ ಶಿವ ಕುಟುಂಬದ ಪ್ರತಿಯೊಬ್ಬರ ಹೆಸರಲ್ಲೂ ಕೂಡ ಸಂಕಲ್ಪ ಆಗಿದೆ. ಇನ್ನೇನಾದ್ರೂ ಡಿ ಕೆ ಶಿವಕುಮಾರ್ ಬಂದು ಅವರ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ ಮತ್ತು ಅವರ ಪೂಜೆ ಕಾರ್ಯ ನಡೆಯುತ್ತೆ ಮತ್ತು 2 ಗಂಟೆಗಳ ಕಾಲ ಅಲ್ಲಿ ಧ್ಯಾನ ಮಾಡಿಕೊಂಡು ಜಗದೀಶ್ವರಿಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಅದಾದ ನಂತರ ಅವರು ತಮ್ಮ ಕ್ಷೇತ್ರಕ್ಕೆ ಮರಳ್ತಾರೆ ಅನ್ನುವಂತ ಒಂದು ಸಲಹೆಯನ್ನು, ಒಂದು ಮಾತನ್ನ ಅರ್ಚಕರಾದಂತ ಗಣೇಶ್ ನಾಯ್ಕ ಅವರು ಹೇಳಿದ್ದಾರೆ. ಇನ್ನು ತಿಮ್ಮಣ್ಣ ನಾಯ್ಕ ಅವರು ಕೂಡ, ಅಂದ್ರೆ ಗಣೇಶ್ ನಾಯ್ಕ ಅವರ ತಂದೆ ತಿಮ್ಮಣ್ಣ ನಾಯ್ಕ ಅವರು ಕೂಡ ದೇವರ ಭಕ್ತರಾಗಿದ್ರು. ಗಣೇಶ್ ನಾಯ್ಕ ಅವರ ತಾಯಿ ಮೀನಾಕ್ಷಿ ಕೂಡ ದೇವರ ಭಕ್ತರಾಗಿದ್ರು ಮತ್ತು ಗಣೇಶ್ ನಾಯ್ಕ ಅವರ ಅಜ್ಜಿ ಮನೆಯವರು ಕೂಡ ದೇವಸ್ಥಾನದ ಅಂದ್ರೆ ಬೇರೆ ಬೇರೆ ದೇವರ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಮಾಡ್ತಿದ್ರು. ಒಂದು ಹಂತದಲ್ಲಿ ಈ ಕುಟುಂಬ ಒಂದು ದೇವರ ಒಂದು ಆರಾಧಕರು ಅಂತ ಹೇಳ್ಬೋದು. ಇನ್ನು ಅನೇಕರು ದೊಡ್ಡ ವ್ಯಕ್ತಿಗಳು ಕೂಡ ಇಲ್ಲಿ ಬರ್ತಾರೆ, ಸಂಕಲ್ಪ ಮಾಡ್ಕೊಳ್ತಾರೆ ಮತ್ತು ಹರಕೆಯನ್ನು ಕೂಡ ತೀರಿಸ್ತಾರೆ. ಆದ್ರೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಇರುವ ಹಾಗೆ ದಿನವೂ ಕೂಡ ಜಾತ್ರೆ ಇರಲ್ಲ, ದಿನವೂ ಕೂಡ 100 ಭಕ್ತರು ಬಂದು ಸಂಕಲ್ಪ ಮಾಡುವಂತ ವ್ಯವಸ್ಥೆ ಇಲ್ಲ. ಅಂದ್ರೆ ಗಣೇಶ್ ನಾಯ್ಕ ಅವರು ತಮ್ಮ ಆರಾಧ್ಯ ದೇವರಾಗಿರುವಂತಹ ಜಗದೀಶ್ವರ ದೇವರಿಗೆ ದಿನ ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ತಮ್ಮ ವ್ಯವಹಾರಕ್ಕೆ ಹೋಗ್ತಾರೆ. ಅದಾದ ನಂತರ ಏನಾದರೂ ಅರ್ಜೆನ್ಸಿ ಇದ್ರೆ ಯಾರಾದ್ರೂ ಆಪ್ತರ ಮುಖಾಂತರ ಏನಾದ್ರು ಕರೆ ಬಂದು ಏನಾದ್ರು ಇದ್ರೆ ಮಾತ್ರ ಅವರ ಒಂದು ಪೂಜೆ ಸಂಕಲ್ಪವನ್ನು ದೇವರಿಗೆ ಮುಟ್ಟಿಸುವಂತ ಕಾರ್ಯ ಆಗುತ್ತೆ. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಬಂದು ತಮ್ಮ ಯಾವೆಲ್ಲ ಸಂಕಲ್ಪವನ್ನ ಬೇಡ್ಕೋತಾರೆ ಮತ್ತು ದೇವಿ ಅವರಿಗೆ ಯಾವ ತರ ಒಂದು ಉತ್ತರವನ್ನು ಕೊಡುತ್ತೆ ಅನ್ನುವಂತ ಕುತೂಹಲ ಈಗ ಎಲ್ಲರಿಗೂ ಇದೆ. ಗಣೇಶ್ ನಾಯ್ಕ ಅವರು ಹೇಳೋ ಪ್ರಕಾರ ಜಗದೀಶ್ವರಿ ದೇವಿ ಅಂದ್ರೆ ತಾಯಿ ಆದಂತವರು
ಏನೇ ಒಂದು ಬೇಡಿಕೆ ಕೇಳಿದ್ರು ಕೂಡ ಅದು ಆಗತ್ತೆ ಅಥವಾ ಇಲ್ಲ ಎನ್ನುವಂತ ನೇರ ಉತ್ತರವನ್ನು ಕೊಡ್ತಾರೆ. ಹಾಗಾಗಿ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಆಪ್ತರು ಬಂದಾಗ ನೇರ ಉತ್ತರವನ್ನು ಕೊಡ್ತಿದ್ರು ಮತ್ತು ಆ ಉತ್ತರ ಕೂಡ ಸರಿಯಾಗಿತ್ತು ಮತ್ತು ಅವರಿಗೆ ಒಳ್ಳೆಯದು ಕೂಡ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಈಗ ನಮ್ಮ ಆಂದಿ ಗ್ರಾಮದಲ್ಲಿರುವಂತಹ ಈ ಶಕ್ತಿ ದೇವತೆಗೆ ಪೂಜೆಗಾಗಿ ಬರ್ತಾ ಇದ್ರೆ ಅವರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಬಂದಾಗ ಗೋಕರ್ಣಕ್ಕೆ ಹೋಗಿ ಆಂದೆ ಗ್ರಾಮಕ್ಕೆ ಬಂದಿದ್ರು. ಇವತ್ತು ಕೂಡ ಗೋಕರ್ಣಕ್ಕೆ ಪೂಜೆಯಲ್ಲಿ ಅಂದ್ರೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಇದೀಗ ಆಂದೆ ಗ್ರಾಮದಲ್ಲಿರುವಂತಹ ಜಗದೀಶ್ವರಿಯ ತಾಯಿಗೆ ಪೂಜೆಯನ್ನ ಮಾಡುವ ಸಲುವಾಗಿ ಇದೀಗ ಆಂದೆ ಗ್ರಾಮಕ್ಕೆ ಬಂದಿದ್ದಾರೆ. ಮುಂದೆ ಡಿ ಕೆ ಶಿವಕುಮಾರ್ ಏನಾದ್ರೂ ಸಿಎಂ ಆದ್ರೆ ಮತ್ತೆ ಪದೇ ಪದೇ ಈ ಅಂಕೋಲಾ ತಾಲೂಕಿನಲ್ಲಿರುವಂತಹ ಆಂದ್ಲೆ ಗ್ರಾಮದಲ್ಲಿರುವಂತಹ ಜಗದೀಶ್ವರಿಯ ದೇವಸ್ಥಾನಕ್ಕೆ ಪದೇ ಪದೇ ಬರ್ತಾರೆ ಮತ್ತು ಈ ದೇವಸ್ಥಾನದ ಮಹಿಮೆ ಇಡೀ ಕರ್ನಾಟಕಕ್ಕೆ ಎಲ್ಲಾ ಕಡೆ ಗೊತ್ತಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.